ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿದಿದೆ. 121 ಸೀಟುಗಳ ಫಲಿತಾಂಶ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಎರಡನೇ ಹಂತದ 122 ಕ್ಷೇತ್ರಗಳ ಚುನಾವಣೆ ಈ ತಿಂಗಳ 11ಕ್ಕೆ ನಡೆಯಲಿದೆ. ಹೀಗೆ ಹಂತಗಳಲ್ಲಿ ಚುನಾವಣೆ ನಡೆದಾಗ ಮೊದಲ ಹಂತದ ಬಳಿಕ ಟಿವಿ ಚಾನೆಲ್ಗಳು ಎಕ್ಸಿಟ್ ಪೋಲ್ ಫಲಿತಾಂಶವನ್ನು ಪ್ರಕಟಿಸುವಂತಿಲ್ಲ. ಹಾಗಾಗಿ ಈಗ ಯಾವುದೇ ಟಿವಿ ಎಕ್ಸಿಟ್ ಪೋಲ್ ಫಲಿತಾಂಶ ಬಂದಿಲ್ಲ. ಆದರೆ ಮೊದಲ ಹಂತದ 121 ಕ್ಷೇತ್ರಗಳ ಚುನಾವಣೆಯಲ್ಲಿ ಯಾರ ಕೈ ಮೇಲಾಗಿದೆ ಅನ್ನೋದರ ಬಗ್ಗೆ ಈಗ ಲೆಕ್ಕಾಚಾರಗಳು ಭರದಿಂದ ನಡೀತಾ ಇದೆ. NDA ಮತ್ತು ಮಹಾಗಠಬಂಧನ್ ಮಧ್ಯೆ ಬಿರುಸಿನ ಸ್ಪರ್ಧೆ ನಡೆದಿದೆ ಅನ್ನೋದು ಮೇಲ್ನೋಟದ ಮಾತು. ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆಯಲ್ಲಿ ಕಳೆದ ಸಲಕ್ಕಿಂತ ಅತ್ಯಧಿಕ ಮತದಾನ ಆಗಿದೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಫಲಿತಾಂಶದ ಭವಿಷ್ಯ ಹೇಳ್ತಾ ಇರೋರು ಇದನ್ನೇ ಮುಖ್ಯ ಆಧಾರವಾಗಿ ಇಟ್ಕೊಂಡು ಲೆಕ್ಕಾಚಾರವನ್ನು ನಡೆಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ 121 ಕ್ಷೇತ್ರಗಳಲ್ಲಿ ಸರಾಸರಿ 64.46% ಮತದಾನ ಆಗಿದೆ. ಬಿಹಾರದಲ್ಲಿ ಈವರೆಗೆ 17 ಸಲ ಅಸೆಂಬ್ಲಿ ಚುನಾವಣೆ ನಡೆದಿದೆ. ಅಷ್ಟೂ ಸಲದಲ್ಲಿ ಯಾವಾಗ ಮತದಾನದ ಪ್ರಮಾಣದಲ್ಲಿ ತೀವ್ರ ಏರುಪೇರು ಆಗಿದೆಯೋ ಆಗೆಲ್ಲ ಆಳುವ ಪಕ್ಷಗಳು ಸೋತು ನೆಲಕಚ್ಚಿವೆ. ಇದು ಅತ್ಯಂತ ಕುತೂಹಲದ ಸಂಗತಿ. ಹಾಗಾಗಿ ಈ ಸಲ ಬಿಜೆಪಿ ನೇತೃತ್ವದ NDA ಕೂಡ ನೆಲಕಚ್ಚಲಿದೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. 1952ರಿಂದ ನಡೆದ ಚುನಾವಣೆಗಳಲ್ಲಿ ಹೀಗೆ ಮತದಾನದ ಏರಿಳಿತ ನಡೆದಂತಹ ವರ್ಷಗಳನ್ನು ರಾಜಕೀಯ ವೀಕ್ಷಕರು ಲೆಕ್ಕ ಹಾಕಿದ್ದಾರೆ. ಅತ್ಯಧಿಕ ಅಥವಾ ಅತ್ಯಂತ ಕಡಿಮೆ ಮತದಾನ ಆದಾಗಲೆಲ್ಲ ಬಿಹಾರದಲ್ಲಿ ರಾಜಕೀಯ ಅಚ್ಚರಿಗಳು ಸಂಭವಿಸಿವೆ ಎನ್ನುವುದನ್ನು ಅವರು ಪತ್ತೆ ಹಚ್ಚಿದ್ದಾರೆ. ಉದಾಹರಣೆಗೆ ಈ ಅಂಕಿಅಂಶಗಳನ್ನು ನೀವು ಗಮನಿಸಬಹುದು. 1952ರಿಂದ 1962ರವರೆಗೆ 3 ಚುನಾವಣೆಗಳು ನಡೆಯಿತು. ಅವುಗಳಲ್ಲಿ ಮತದಾನದ ಪರ್ಸೆಂಟೇಜ್ 39ರಿಂದ 44% ವರೆಗೆ ಇತ್ತು. ಈ 3 ಸಲವೂ ಕೂಡ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದರೆ 1967ರಲ್ಲಿ ನಡೆದ ಚುನಾವಣೆಯಲ್ಲಿ ಮತದಾನದಲ್ಲಿ ಒಮ್ಮೆಲೆ 7% ಜಾಸ್ತಿ ಆಯಿತು. ಆ ಸಲ ಮೊದಲ ಬಾರಿಗೆ ಕಾಂಗ್ರೆಸ್ ಸೋತು ಜನಕ್ರಾಂತಿ ದಳ ಅಧಿಕಾರಕ್ಕೆ ಬಂತು. ಆ ಬಳಿಕ 1977ರಲ್ಲಿ ಜನತಾ ಪಕ್ಷ ಒಂದು ಅಧಿಕಾರಕ್ಕೆ ಬಂದದ್ದು ಬಿಟ್ಟರೆ 1985ರವರೆಗಿನ ಎಲ್ಲ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಅಧಿಕಾರ ಉಳಿಸ್ಕೊಂಡಿದೆ. ಆಗ ಮತದಾನದ ಸರಾಸರಿ 57% ಒಳಗೆ ಇತ್ತು. 1990ರ ಚುನಾವಣೆಯಲ್ಲಿ ಒಮ್ಮೆಲೆ ಮತದಾನದ ಪ್ರಮಾಣ 62%ಗೆ ಏರಿತ್ತು. ಆಗ ಕಾಂಗ್ರೆಸ್ ನೆಲ ಕಚ್ಚಿತ್ತು, ಜನತಾದಳ ಅಧಿಕಾರಕ್ಕೆ ಬಂತು. ಲಾಲು ಪ್ರಸಾದ್ ಯಾದವ್ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದರು. ಆ ಬಳಿಕ ನಡೆದ 2 ಚುನಾವಣೆಗಳಲ್ಲಿ ಮತದಾನದ ಪರ್ಸೆಂಟೇಜ್ 61% ಸುತ್ತಮುತ್ತವೇ ಇತ್ತು. ಆ 2 ಸಲ RJD ಅಧಿಕಾರವನ್ನು ಉಳಿಸಿಕೊಂಡಿದೆ. ಆದರೆ 2005ರಲ್ಲಿ ಮತದಾನದ ಪ್ರಮಾಣ ತೀವ್ರ ಇಳಿಕೆ ಆಯಿತು. ಕೇವಲ 46.5% ಮತದಾನ ನಡೆಯಿತು. ಆಗ RJD ಅಧಿಕಾರ ಕಳ್ಕೊಂಡು ಬಿಜೆಪಿ ನೇತೃತ್ವದ NDA ಅಧಿಕಾರಕ್ಕೆ ಬಂತು. ಆ ಬಳಿಕ 2015ರಲ್ಲಿ ಮತದಾನದಲ್ಲಿ ಒಮ್ಮೆಲೆ 4% ಏರಿಕೆ ಆಯಿತು. NDA ಅಧಿಕಾರ ಕಳ್ಕೊಂಡು ಮಹಾಗಠಬಂಧನ್ ಅಧಿಕಾರಕ್ಕೆ ಬಂತು. 2020ರಲ್ಲಿ ಮತ್ತೆ ಅಲ್ಪ ಮತದ ಅಂತರದಿಂದ NDA ಅಧಿಕಾರಕ್ಕೆ ಏರಿತು. ಈಗ ರಾಜಕೀಯ ವೀಕ್ಷಕರು ಹಾಕ್ತಾ ಇರೋ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಕಳೆದ ಸಲ 56.9% ಮತದಾನ ನಡೆದಿದೆ. ಈ ಸಲ ಮತದಾನದ ಪ್ರಮಾಣ ಒಮ್ಮೆಲೆ 64.46%ಗೆ ಏರಿದೆ. ಹಾಗಾಗಿ ಅಧಿಕಾರದಲ್ಲಿದ್ದಂತಹ NDA ನೆಲಕಚ್ಚೋದು ಖಚಿತ. ಮಹಾಗಠಬಂಧನ್ ಅಧಿಕಾರಕ್ಕೆ ಬರೋ ಸಾಧ್ಯತೆ ಹೆಚ್ಚಿದೆ ಅಂತ ಈ ವೀಕ್ಷಕರು ಹೇಳ್ತಾ ಇದ್ದಾರೆ. ಈ ಸಲದ ಮತದಾನದಲ್ಲಿ ಯಾಕೆ ಹೀಗೆ ಹೆಚ್ಚಳ ಆಯಿತು? ಹೆಚ್ಚಳ ಆಗೋದಕ್ಕೆ 3 ಕಾರಣಗಳನ್ನು ರಾಜಕೀಯ ವೀಕ್ಷಕರು ನೀಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದು, ಮತದಾರ ಪಟ್ಟಿಯ ಸ್ಪೆಷಲ್ ರಿವಿಷನ್ ಹಿನ್ನೆಲೆಯಿಂದಾಗಿ ವಲಸೆ ಕಾರ್ಮಿಕರಲ್ಲಿ ಮತದಾನದ ಕುರಿತ ಜಾಗೃತಿ ಹೆಚ್ಚಾಗಿದೆ. ಬಹುತೇಕ ವಲಸೆ ಕಾರ್ಮಿಕರು ಈ ಸಲ ಮತದಾನ ಮಾಡಲೆಂದೇ ಬಿಹಾರಕ್ಕೆ ವಾಪಸ್ ಬಂದಿದ್ದಾರೆ. ಈ ವಲಸೆ ಕಾರ್ಮಿಕರು ಬಹುತೇಕ RJD ಎಡಪಕ್ಷ ಅಂದ್ರೆ ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ಸಿಗೆ ಮತ ಹಾಕೋರು. ಇದು ಮಹಾಗಠಬಂಧನಕ್ಕೆ ಈ ಸಲ ವರವಾಗಿದೆ ಅಂತ ಜನ ಹೇಳ್ತಾ ಇದ್ದಾರೆ. ಮತದಾನ ತೀವ್ರ ಏರಿಕೆ ಕಾಣೋದಕ್ಕೆ ಇನ್ನೊಂದು ಕಾರಣ, ಪ್ರಶಾಂತ್ ಕಿಶೋರ್ ಅವರು ಯುವಜನರ ಮನಸ್ಸನ್ನು ಗೆದ್ದಿರೋದು. ಪ್ರಶಾಂತ್ ಕಿಶೋರ್ ಅವರ ಹೊಸ ಪಕ್ಷ ಏನಿದೆ ಜನಸುರಾಜ್, ಅದಕ್ಕೆ ಈ ಸಲದ ಚುನಾವಣೆಯಲ್ಲಿ 10%ಕ್ಕಿಂತ ಹೆಚ್ಚು ಮತ ಬೀಳಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಹೊಸ ಮತದಾರರು ಸಾಮಾನ್ಯವಾಗಿ ಬಿಜೆಪಿಗೆ ಮತ ಹಾಕ್ತಾರೆ. ಈ ಸಲ ಪ್ರಶಾಂತ್ ಕಿಶೋರ್ ಅವರಿಂದಾಗಿ ಬಿಜೆಪಿಗೆ ಹೊಡೆತ ಬೀಳ್ತದೆ ಅನ್ನೋದು ಇನ್ನೊಂದು ಅಂದಾಜು. ಇದರ ಅಂತಿಮ ಲಾಭ ಮಾತ್ರ RJDಗೆ ಲಭಿಸ್ತದೆ ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ. ಮತದಾನ ತೀವ್ರ ಹೆಚ್ಚಾದಕ್ಕೆ 3ನೇ ಕಾರಣ, ಈ ಸಲ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡಿದ್ದಾರೆ ಅನ್ನೋದು. ನಿತೀಶ್ ಕುಮಾರ್ ಸರ್ಕಾರ ಚುನಾವಣೆ ಘೋಷಣೆಗೆ ಕೆಲವೇ ದಿನಗಳ ಮುನ್ನ
ಸುಮಾರು 1.21 ಕೋಟಿ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ತಲಾ 10,000 ರೂಪಾಯಿ ಹಣವನ್ನು ಮಂಜೂರು ಮಾಡಿ ಹಾಕಿದೆ. ಹಾಗಾಗಿ ಹೆಚ್ಚಿನ ಮಹಿಳೆಯರ ಓಟು ತಮಗೇ ಸಿಗಲಿದೆ ಅಂತ ನಿತೀಶ್ ಕುಮಾರ್ ಅವರು ಲೆಕ್ಕ ಹಾಕ್ತಾ ಕೂತಿದ್ದಾರೆ. ಅದೇ ವೇಳೆ ತೇಜಸ್ವಿ ಯಾದವ್ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ತಾವು ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಅಕೌಂಟ್ಗೆ ಪ್ರತಿ ವರ್ಷ 30,000 ರೂಪಾಯಿ ನೀಡುತ್ತೇನೆ ಅಂತ ಅವರು ಹೇಳಿದ್ದಾರೆ. ಮಹಿಳೆಯರ ಮತಗಳು ಇದರಿಂದಾಗಿ ತಮಗೇ ಹೆಚ್ಚು ಬರ್ತವೆ ಅಂತ ಅವರೂ ಲೆಕ್ಕ ಹಾಕೊಂಡು ಕೂತಿದ್ದಾರೆ. ಒಟ್ಟಾರೆ ಬಿಹಾರದ ಮೊದಲ ಹಂತದ ಚುನಾವಣೆಯ ಲೆಕ್ಕಾಚಾರ ಭರದಿಂದ ನಡೆದಿದೆ. ಇನ್ನೀಗ ಎರಡನೇ ಹಂತದ ಮತದಾನದಲ್ಲೂ ಕೂಡ 64% ದಾಟಿದ್ರೆ ಅಧಿಕಾರದಲ್ಲಿರುವಂತಹ NDA ನೆಲಕಚ್ಚುವ ಸಾಧ್ಯತೆ ಅಧಿಕವಾಗಿದೆ ಅಂತ ಚುನಾವಣಾ ಭವಿಷ್ಯಕಾರರು ಹೇಳ್ತಾ ಇದ್ದಾರೆ. ನವೆಂಬರ್ 14ರಂದು ಫಲಿತಾಂಶ ಬಂದಾಗ ಏನಾಗುತ್ತೋ ಕಾದು ನೋಡಬೇಕು. ಆದರೆ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರು ಸದ್ಯಕ್ಕೆ ಮೊದಲ ಹಂತದ ಚುನಾವಣೆಯ ಬಳಿಕ ಸ್ವಲ್ಪ ಮಟ್ಟಿಗೆ ಬೆವರ್ತಾ ಇದ್ದಾರೆ ಅನ್ನೋದಂತೂ ಸತ್ಯ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.